ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ತುಂಬ ಸೆಕೆ ಆಗ್ತಾ ಇರುತ್ತೆ. ಈ ಸೆಕೆ ಕಾಲದಲ್ಲಿ ಹೀಟ್ ಆಗೋದು ತುಂಬ ಜಾಸ್ತಿ. ಬಾಡಿ ಹೀಟ್ ಆದಾಗ ತಂಪು ಮಾಡಬೇಕು. ಅದಕ್ಕೆ ಇವತ್ತು ನಾನೊಂದು ಜ್ಯೂಸನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಕೋಸ್ಟಲ್ ಕಡೆ ಎಲ್ಲ ಇದನ್ನ ಮಾಡ್ಕೊಂಡು ಕುಡಿತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಆಗೋದು ಕೂಡ ಈ ಬೇಸಿಗೆ ಟೈಮಲ್ಲೇ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ತುಂಬಾ ತಂಪು ಇದು. ಹಾಗೇನೂ ಕೂಡ ತಿನ್ಬೋದು. ಇದನ್ನು ಹೆಚ್ಚಿನವರಿಗೆ ಇದು ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆ ಎಲ್ಲ ಇದನ್ನ ಬೆಳೀತಾರೆ. ಬೆಂಗಳೂರು ಕಡೆ ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿದರೆ ಸಿಪ್ಪೆ ತೆಗೆಯೋದು ಕೂಡ ತುಂಬ ಸುಲಭ. ಇದು ಈ ಹಣ್ಣು ಹೇಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಒಂದು ರೀತಿ ಮಂಗಳೂರು ಸೌತೆಕಾಯಿ ಥರದಲ್ಲೇ ಇರುತ್ತೆ ಇದು. ಆದರೆ ಇದು ತುಂಬ ಹಣ್ಣಾದಾಗ ಒಡೆಯುತ್ತೆ. ಅದಾಗೇ ಒಡೆದು ಬಿಡುತ್ತೆ. ಆವಾಗ ಅದು ಹಣ್ಣಾಗಿದೆ ಅಂತ ಅರ್ಥ. ಒಳಗಡೆ ರವೆ ರವೆ ಥರ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಇದಕ್ಕೆ ಇಬ್ಬುಳ್ಳೆ ಹಣ್ಣು ಅಂತ ಕರೆಯೋದು. ಇದು ನಮ್ಮ ಕಡೆ ಸಂತೆ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆಯೇ ಎಲ್ಲ ಕಡೆ ಸಿಗುತ್ತೆ. ಹೆಚ್ಚಾಗಿ ರೋಡ್ ಸೈಡಲ್ಲೆಲ್ಲ ಹಳ್ಳಿಯಲ್ಲಿ ಬೆಳೆಯುವವರು ತಂದಿಟ್ಕೊಂಡು ಮಾರ್ತಾರೆ. ಇದು ಬೇಸಿಗೆಯಲ್ಲೇ ಸಿಗುವಂಥದ್ದು. ಹೆಚ್ಚಾಗಿ ಬೇಸಿಗೆಯಲ್ಲಿ ಕೆಲವೊಂದಿಷ್ಟು ಹಣ್ಣುಗಳನ್ನು ತಂದು ತಿನ್ನೋದು ದೇಹಕ್ಕೆ ತಂಪು ನೀಡೋದಕ್ಕೆ ಅಂತ ಹೇಳಿ. ಕೆಲವೊಂದಿಷ್ಟು ನಮ್ಮ ಕಡೆ ಎಲ್ಲ ಬೇಸಿಗೆಯಲ್ಲಿ ಆಗುವಂಥದ್ದು ನಮ್ಮ ದೇಹದ ಉರಿಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುತ್ತೆ. ನಮ್ಮ ಬಾಯಲ್ಲೆಲ್ಲ ಬಗರಿ ಏಳೋದು, ತುಂಬ ಉಷ್ಣತೆ ಆದಾಗ ಉರಿ ಮೂತ್ರ ಆಗೋದು, ಕಣ್ಣುರಿ ಆಗೋದು, ತಲೆನೋವು ಬರೋದು ಇವೆಲ್ಲ ಆಗುತ್ತೆ. ಅದೆಲ್ಲ ಆದಾಗ ಇದರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದನ್ನ ಕಡಿಮೆ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದಂತ. ಸಿರ್ಸಿ ಕಡೆ ಎಲ್ಲ ಇದಕ್ಕೆ ಮೆಕ್ಕೆ ಹಣ್ಣು ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಹೆಸರುಗಳಿಂದ ಇದನ್ನು ಕರೀತಾರೆ. ನೋಡಿ, ಈ ಇಬ್ಬುಳ್ಳೆ ಹಣ್ಣು ಹಣ್ಣಾದಾಗ ಈ ರೀತಿ ಅದಾಗೆ ಸೀಳ್ಕೊಂಡು ಬರುತ್ತೆ. ಅದು ಸಿಪ್ಪೆ ತೆಗೆಯೋದಂತೂ ತುಂಬ ಸುಲಭ. ಒಳಗಡೆ ಬೆಣ್ಣೆ ಥರ ಇರುತ್ತೆ. ತುಂಬ ಮೃದುವಾಗಿ ಇರುತ್ತೆ. ಸಿಪ್ಪೆ ಆರಾಮಾಗಿ ಮೇಲ್ಗಡೆ ತೆಕ್ಕೊಂಡು ಬರ್ಬೋದು. ಸಿಪ್ಪೆ ಎಳೆದು ತೆಗೆಯುವಾಗ ಅದಕ್ಕೆ ಹಣ್ಣು ಅಂಟ್ಕೊಂಡು ಬರಲ್ಲ. ಅಷ್ಟು ತೆಳುವಾಗಿ ಬರುತ್ತೆ ಸಿಪ್ಪೆ. ಇದರಲ್ಲಿ ತುಂಬ ದೊಡ್ಡ ಸೈಜ್ ಕೂಡ ಇರುತ್ತೆ. ಇದು ತುಂಬ ಚಿಕ್ಕ ಸೈಜ್. ಇದು ತುಂಬ ದೊಡ್ಡ ದೊಡ್ಡ ಸೈಜು ಇರುತ್ತೆ. ಇವಾಗ ಇದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ಓಪನ್ ಮಾಡಿದ್ರೆ ತುಂಬ ಸುಲಭ. ಇದಕ್ಕೆ ಕಟ್ ಮಾಡಬೇಕು ಅಂತನಿಲ್ಲ. ಸೀಳ್ಕೊಂಡಿರುತ್ತಲ್ಲ ಆ ಜಾಗದಲ್ಲಿ ಎಳೆ ತೆಗೆದುಬಿಟ್ರೆ ಅದು ಓಪನ್ ಆಗುತ್ತೆ. ನಂತರ ಈ ಬೀಜಗಳೆಲ್ಲ ತೆಕ್ಕೋಬೇಕು. ಈ ಬೀಜ ಕೂಡ ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೆ. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲ ಹಾಗೆಯೇ ಅದನ್ನ ಒಣಸ್ಕೊಂಡು ಹುರ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೀಜಗಳೆಲ್ಲ ಎತ್ತಿಟ್ಕೊಂಡು ಕ್ಲೀನಾಗಿ ತೊಳೆದಿಟ್ಕೋಬೇಕು. ಅದನ್ನ ಆದರೂ ಕೂಡ ಜ್ಯೂಸ್ ಮಾಡ್ಕೋಬೋದು. ಇವಾಗ ಈ ಬೀಜ ಎಲ್ಲ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರಿಗಾದರೂ ಹಾಕ್ಕೋಬೋದು. ಇಲ್ಲ ನೀವು ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲ ಚಾಪರಲ್ಲಿ ಕೂಡ ಅದನ್ನ ಚಾಪ್ ಮಾಡ್ಕೋಬೋದು. ಇದನ್ನ ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ಅದು ಬಾಯಿಗೆ ಸಿಗ್ತಾ ಇರಬೇಕು. ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ತುಂಬ ಏನು ಸಕ್ಕರೆ ಬೇಕಾಗಲ್ಲ. ಇದೇ ಸಿಹಿ ಇರುತ್ತೆ. ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಕ್ಕರೆಯನ್ನು ತಗೊಂಡಿದ್ದಾರೆ. ಹಾಗೆ ಇದಕ್ಕೆ ಉದ್ದ ಲೋಟದಲ್ಲಿ 1 ಲೋಟದಷ್ಟು ಹಾಲನ್ನು ಇವಾಗ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಉಪ್ಪು, ಸವಳಾಗದಿರೋ ಮಾಡ್ಕೊಂಡಂಥ ಏಲಕ್ಕಿ ಪೌಡ್ರು, ರುಚಿಕರವಾದಂಥ ದೇಹಕ್ಕೆ ತಂಪು ನೀಡುವಂಥ ಇಬ್ಬುಳ್ಳೆ ಹಣ್ಣಿನ ಜ್ಯೂಸ್ ಇವಾಗ ರೆಡಿಯಾಗಿದೆ. ಇದನ್ನ ಜ್ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಇದನ್ನ ತೊಗೊಂಡು ಬಂದು ತಿನ್ನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ದೇಹಕ್ಕೂ ಕೂಡ ತುಂಬಾ ತಂಪು. ಈಗಂತೂ ಇದು ಹೇಳಿ ಮಾಡಿಸಿದಂಥ ಜ್ಯೂಸ್ ಅಂತ ಹೇಳ್ಬೋದು. ಇವತ್ತಿನ ಈ
ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.